ಸೊ ಗಾಯ್ಸ್ ಇಲ್ಲಿ ಎಲ್ಲರೂ ವೆಲ್ಕಮ್ ಬ್ಯಾಕ್ ಟು ನ್ಯೂ ವ್ಲಾಗ್ಸ್. ನಾಳೆ ಹೇಳ್ತೀರಿ ಆರ್ ಸಿ ಬಿ ವರ್ಸಸ್ KKR ಟಾಸ್ ಆಗಿದೆ. ನೋಡೋಣ ಬನ್ನಿ ಟಾಸ್ ಯಾರು ಗೆಲ್ತಾರೆ ಅಂತ. ಸೊ ಇಲ್ಲಿ ಟಾಸ್ ಟೈಮ್ ಗೊತ್ತಾಗ್ತಿಲ್ಲ ಯಾರು ಗೆದ್ದಿದ್ದಾರೆ ಅಂತ. ನಾನೇ ಗೆದ್ದಿದ್ದೀನಿ, ನೀವು ಬೌಲಿಂಗ್ ಚೂಸ್ ಮಾಡೋಣ ಅಂತ ಬ್ಯಾಟಿಂಗ್ ಚೂಸ್ ಮಾಡ್ಬಿಟ್ನಲ್ಲ. ಪರವಾಗಿಲ್ಲ ಬಿಡಿ, ಏನು ಆಗಲ್ಲ. ಬೈ ಮಿಸ್ಟೇಕಾಗಿ ಬ್ಯಾಟಿಂಗ್ ಚೂಸ್ ಮಾಡಿಬಿಟ್ಟೆ, ಪರವಾಗಿಲ್ಲ. ನೋಡೋಣ ಇಲ್ಲಿ ಯಾರು ಗೆಲ್ತಾರೆ. ಮ್ಯಾಚ್ನ ಇಂಟ್ರೆಸ್ಟಿಂಗ್ ಮ್ಯಾಚ್ ಅಂತೂ ಇರುತ್ತೆ ಅಂತ ಅನ್ಕೊತೀನಿ. ಇಲ್ಲಿ ಎಲ್ಲ ಮ್ಯಾಚು ನಾವೇ ಗೆಲ್ಲದೆ ಕಾರು ಗೆದ್ದಿದ್ದೀರಿ. ಸೊ ಇದು ಇಂಟ್ರೆಸ್ಟಿಂಗ್ ಆಗಿರುತ್ತಾ ಈ ಮ್ಯಾಚ್ ಅಟ್ಲೀಸ್ಟ್. ನೋಡೋಣ ಸಲಿ. ಅಯ್ಯೋ ನಾನು ಬ್ಯಾಟಿಂಗ್ ಎಲ್ಲ ಮತ್ತೆ ಬಾಲಿಂಗ್ ಅಂತ ಅನ್ಕೊಬಿಟ್ಟೆ ನಾನು ತೊಗೊಂಡಿರೋದು. ನೋಡೋಣ ಇಲ್ಲಿ ಏನಾಗುತ್ತೆ ಅಂತ. ಫಸ್ಟ್ ಬಾಲ್ 6 ಗೈಸ್. ಇಲ್ಲಿ ಫಸ್ಟ್ ಬಾಲ್ 6 ಹೊಡೆದಿರೋದು. ಏನು ಅನ್ಕೊಂಡಿದ್ದೀರ ನಾವಂದರೆ ಇದು ಯಾರಲ್ಲಿ ಬ್ಯಾಟಿಂಗ್? ಕನ್ನಡದ ಕಂದ KL ರಾಹುಲ್ ಅವರು ಫಸ್ಟ್ ಬ್ಯಾಟಿಂಗ್ ಮಾಡ್ತಿದ್ದಿದ್ದು. ಸೊ ಇಲ್ಲಿ ಸೆಕೆಂಡ್ ಬಾಲ್, ಸೆಕೆಂಡ್ ಬಾಲ್ ಕೂಡ 6. ಥರ್ಡ್ ಬಾಲ್ ನೋಡೋಣ. ಥರ್ಡ್ ಬಾಲ್ ಏನಾಗುತ್ತೆ ಅಂತ. ಫಸ್ಟ್ 2 ಬಾಲು 6 ಹೋಗಿದೆ, ಥರ್ಡ್ ಬಾಲ್ ಕೂಡ 6 ಹೋಗುತ್ತಾ ನೋಡಬೇಕಾಗಿದೆ. ಸೊ ಇಲ್ಲಿ ಥರ್ಡ್ ಬಾಲ್ ಬಂದ್ಬಿಟ್ಟು ಅದು ಕೂಡ 6 ಗೈಸ್. 3ಕ್ಕೆ 3 6. ಟೀಮ್ ಸೈಫರ್ಡ್ ಜೊತೆ ಅಲ್ಲಿ ಓಪನ್ ಮಾಡ್ತಿರೋದು. KL ರಾಹುಲ್ ಪಡಿಕಲ್ ಆಡಿಸ್ತಿಲ್ಲ ನಾನು ಮ್ಯಾಚ್. ನೋಡೋಣ ಇಲ್ಲಿ ಮತ್ತೆ ಫೋರ್ತ್ ಬಾಲ್ 3ಕ್ಕೆ 3 6. 18 ಆಗಿದೆ ಸ್ಕೋರ್. 4 ಸಿಕ್ಸರ್. ಓವರಿಗೆ 4 ಸಿಕ್ಸರ್ ಬಂದರೆ ಅದು ಸ್ಕೋರ್ ಸಕ್ಕತ್ತಾಗೋಗ್ಬಿಡುತ್ತೆ ಕೈಸಲ್ಲಿ. 24 +24 ಆ ಥರ ಹೋದ್ರೆ ಎಷ್ಟೊಂದು ಆಗೋಗ್ಬಿಡುತ್ತೆ ಸ್ಕೋರು. ನೋಡೋಣ ಇಲ್ಲಿ ಫಿಫ್ತ್ ಬಾಲ್ ಕೂಡ 6 ಹೋಗುತ್ತಾ ಅಂತ. ಫಿಫ್ತ್ ಬಾಲ್ ಕೂಡ ಪ್ಲ್ಯಾನೇ ಬೇರೆ ಇತ್ತು. ಜಾಸ್ತಿ ಬೌನ್ಸ್ ಆಗುತ್ತೆ ಅಂತ ಅಂದ್ಕೊಂಡೆ ಬಾಲು. ಅದು ನೋಡ್ರೆ ಜಾಸ್ತಿ ಬೌನ್ಸೇ ಆಗಿಲ್ಲ, ಪರವಾಗಿಲ್ಲ. ಇಲ್ತಾ ಫಿಫ್ತ್ ಲಾಸ್ಟ್ ಬಾಲ್. ಇಷ್ಟೊಂದು ದೊಡ್ಡ 6 ಹೊಡೆದ್ನಲ್ಲ ಇವನು. ಹೈಯೆಸ್ಟ್ 6 ಅನ್ಕೊತೀನಿ ಗೈಸ್, ಇವತ್ತಿನ ಹೈಯೆಸ್ಟ್ 6. ಸೆಲ್ ಟೀಮ್ ಸೈಫರ್ ಫಸ್ಟ್ ಬಾಲ್ ಆಡ್ತಿರೋದು. ಫಸ್ಟ್ ಬಾಲ್ ಫಾರ್ ಟೀಮ್ ಸೈಫರ್ ಫಾರ್ 6. ಅಯ್ಯೋ, ಹಾಗೆ ಎಕ್ಸ್ಪೀರಿಯೆನ್ಸ್ ಇಲ್ಲದಿರೋರೆಲ್ಲ ಹೊಡೆಯೋಕ್ಕೆ ಆಗಲ್ಲ, ಗೊತ್ತೇ ಆಗಲ್ಲ. ಅದು ರಜಲ್ ಬೌಲಿಂಗು. ಓಹೋ ಸಿಂಗಲ್ ಈಸಿ ಸಿಂಗಲ್ ಗೈಸ್. ಇಲ್ಲಿ ಆ್ಯಂಡ್ ಇಲ್ಲಿ ಥರ್ಡ್ ಬಾಲ್ ಔಟ್. ಇಲ್ಲಪ್ಪ, ಔಟ್ ಅಂತ ಅನ್ಕೊಂಡಲ್ಲಿ ಪಿಚ್ ಬಿದ್ದೈತೆ. ಅಲ್ಲಿ ಒಳ್ಳೆ ಬಾಲಿಗೆ 30 ರನ್ ನೋಡ್ತಿರೋದು KL ರಾಹುಲ್. ಎಸ್ಪೆಷಲಿ 6 ಬಾಲ್ಗೆ ಹೊಡೆದಿದ್ರು. ಸಲಿ ನೋಡೋಣ. ಸೊ ಗೈಸ್ ಇದು ಆದಮೇಲೆ ನಾನು ಆಡ್ತಿರೋದು ಇಂಡಿಯಾ ವರ್ಸಸ್ ಇಂಗ್ಲೆಂಡ್ ಟೆಸ್ಟ್ ಸೀರೀಸ್ ಆಡ್ತಿದ್ದೀನಿ. ಅಯ್ಯೋ ವಿಕೆಟ್ ಹೋಗಿದೆ ಇಲ್ಲಿ. ಶಟ್. KL ರಾಹುಲ್ ಔಟ್ ಆಗಿರೋದು ನೋಡ್ಬೋದು ನೀವು ಹೆಂಗೆ ಔಟ್ ಆದ ಅಂತ. ಅದು ಕೋಲ್ಕತ್ತಾದವ್ರು ಫುಲ್ ಸೆಲೆಬ್ರೇಟ್ ಮಾಡ್ತಿದ್ದಾರೆ. ಈ ಥರ ಆಗ್ಬಿಡ್ತಿತ್ತು ಗೈಸ್. ವಿಕೆಟ್ ನೋಡ್ಬೋದು ನೀವು ಹೆಂಗೆ ಹೋಯ್ತು ಅಂತ. ಬೋಲ್ಡ್ ಆಯಿತು. ಹಾಕದ್ ನಾನು ನೋಡೋಕೆ ಹೋದೆ. ಗೈಸ್ ಇಲ್ಲಿ ಇವಾಗ ವಿರಾಟ್ ಕೊಹ್ಲಿ ಕ್ರೀಸ್ಗೆ ಎಂಟ್ರಿ ಕೊಡ್ತಾ ಇರೋದು. ನೋಡೋಣ ಇವರು ಹೆಂಗೆ ಆಡ್ತಾರೆ ಅಂತ. ವಿರಾಟ್ ಕೊಹ್ಲಿ ನಂಬರ್ 3 ಅಲ್ಲಿ ಬರ್ತಿದ್ದಾರೆ. ಇವರು ಫಸ್ಟ್ ಬಾಲಿಂದ ಶುರು ಹಚ್ಕೊತಾರೆ ರಾಹುಲ್ ಥರ ನೋಡಬೇಕಾಗಿದೆ. ಸೊ ಅಲ್ಲಿ ಸ್ಕೋರ್ ಕಡಿಮೆ ಆಗೋಯ್ತು. ಫಸ್ಟ್ ಓವರ್ 30 ರನ್ ಬಂತು, ಸೆಕೆಂಡ್ ಓವರ್ ಬರೀ 5 ರನ್ ಬಂದಿರೋದ್ರಲ್ಲಿ ಶುಭಮ್ ದುಬೆ ಬಾಲಿಂಗ್. ಫಸ್ಟ್ ಬಾಲ್ ಸಿಂಗಲ್ ಮುಖಾಂತರ ಟೀಮ್ಸ್ ಎಫರ್ಟ್ ಸ್ಟ್ರೈಕ್ ಕೊಡ್ತಿರೋದು ವಿರಾಟ್ ಕೊಹ್ಲಿಗೆ. ವಿರಾಟ್ ಕೊಹ್ಲಿ ಕ್ರೀಸಲ್ಲಿದ್ದಾರೆ. ನೋಡೋಣ ಫಸ್ಟ್ ಬಾಲ್ ಹೊಡಿತಾರ ಇಲ್ಲ ಅಂತ ಸಿಕ್ಸರ್ನ. ಶುಭಮ್ ದುಬೆ ಅಲ್ಲಿ ಬಾಲಿಂಗ್. ಸೊ ಇಲ್ಲಿ ವಿರಾಟ್ ಕೊಹ್ಲಿಗೆ ಫಸ್ಟ್ ಬಾಲ್ 6.
ಓ ಗಾಯ್ಸ್, ಸಿಕ್ಸ್ ಬಂದಿದೆ ಇಲ್ಲಿ ವಿರಾಟಿಂದ. ಅನ್ಕೋತಾ ಅಲ್ಲಿ ಫೀಲ್ಡರ್ಸು ಯಾಕಾರ ವಿಕೆಟ್ ತೆಗೆದನು ಅಂತ. ಓ ನೋ, ವಿರಾಟ್ ಕೊಹ್ಲಿ ಸಮಥಿಂಗ್ ಟ್ರೈ ಮಾಡ್ತಿರೋದು ಅಲ್ಲಿ. ಸ್ಕೋರ್ ಜಾಸ್ತಿ ಹೋಗಿದೆ, ಅವ್ರಂತ ಹೊಡೆಯಲ್ಲ ಅಂತ ಅಂದ್ಕೊಂಡು ಆಲ್ರೆಡಿ 2 6 ಕಂಟಿನ್ಯೂಸ್ ಆಗಿ ಹೊಡೆದು ಆಗಿದೆ. ಅದಕ್ಕೆ ಸಮಥಿಂಗ್ ಟ್ರೈ ಮಾಡೋಣ ಅಂತ ಅಂದ್ಕೊಂಡು ನಾನೇ ಮಾಡ್ತಾ ಇರೋದು. ಸೊ ಗೈಸ್, ಆವಾಗಲೇ ಮಾತಾಡ್ತಿದ್ನಲ್ಲ ನಾನಲ್ಲಿ ಡ್ರಿಂಕ್ಸ್ ಬ್ರೇಕ್ ಗೈಸ್, ನಾನು ಆವಾಗಲೇ ಮಾತಾಡ್ತಿದ್ನಲ್ಲ ಅಲ್ಲಿ. ಈ ಟೂರ್ನಮೆಂಟ್ ಆಗಿದ ತಕ್ಷಣ ಒಂದು 10 ಡೇಸ್ ಬಿಟ್ಕೊಂಡು ಇಂಡಿಯಾ ವರ್ಸಸ್ ಇಂಗ್ಲೆಂಡ್ ಟೆಸ್ಟ್ ಸೀರೀಸ್ ಸ್ಟಾರ್ಟ್ ಆಗುತ್ತೆ ಗೈಸ್. ಟೆಸ್ಟ್ ಸೀರೀಸ್ ಸಖತ್ ಮಜಾ ಇರುತ್ತೆ, ನೀವು ನೋಡ್ಬೋದು. 5 ಮ್ಯಾಚಸ್ ಇರುತ್ತೆ ಟೆಸ್ಟ್, 3 ಮ್ಯಾಚಸ್ ನೋಡೋಣ ಸಾಕು. ಬರೀ 3 ಮ್ಯಾಚಸ್ ಸಾಕಲ್ಲ, 5 ಮ್ಯಾಚಸ್ ಬೇಕಾ ಅಂತ ಕಮೆಂಟ್ ಮಾಡಿ ನೀವೆಲ್ಲರೂ. ಮತ್ತೆ ಇಲ್ಲಿ ವಿರಾಟ್ ಕೊಹ್ಲಿ ಸ್ಟ್ರೈಕ್ ಬಂದಿದ್ದಾರೆ. ಇಲ್ಲಿ ವಿರಾಟ್ ಕೊಹ್ಲಿ ಮತ್ತೆ ಬ್ಯಾಟಿಂಗ್ ಬಂದಿದ್ದಾರೆ. ನೋಡೋಣ ಇಲ್ಲಿ ಮತ್ತೆ 6 ಹೊಡಿತಾರೆ ಅಂತ. ಶುಭ್ಮನ್ ಗಿಲ್ಗೆ ವಾಂಚಬೇಕು. ಶುಭ್ಮನ್ ಗಿಲ್ಗೆಲ್ಲ ಅಯ್ಯೋ ಔಟಾ. ವಿರಾಟ್ ಕೊಹ್ಲಿ ಔಟಾ, ಬ್ಯಾಟಿಗೆ ಸಿಕ್ಕಲಿ. ಶುಭ್ಮನ್ ಗಿಲ್ ಔಟ್ ಮಾಡಿರೋದು ಬ್ಯಾಟರ್ ಆಗಿ. ವಿರಾಟ್ ಕೊಹ್ಲಿ ಬಿಡಲ್ಲ ಗೈಸ್, ಈ ಮ್ಯಾಚ್ ಪಕ್ಕ RCB ಗೆಲ್ತಾರೆ ಅಂತ ನಂಗೆ ಇವಾಗ ಕಣ್ಣಿಗೆ ಗೊತ್ತಾಗ್ತಾ ಇದೆ. ಅಲ್ಲಿ ವೆಂಕಟೇಶ್ ಅಯ್ಯರ್, ವಿರಾಟ್ ಕೊಹ್ಲಿ ಔಟ್ ಆಗೋದು ಅಲ್ಲಿ. ಸಿಂಗಲ್ ಗೈಸ್, ವಿರಾಟ್ ಕೊಹ್ಲಿ ಯಾಕೆ ಔಟ್ ಆದ? ಕ್ರೀಸಲ್ಲಿ ಇದನ್ನ ನೋಡಿಲ್ಲ ಸರಿಯಾಗಿ. ಅಂಪೈರ್ ಒಂದ್ಸರಿ ಕ್ರಾಸ್ ಚೆಕ್ ಮಾಡಬೇಕಲ್ಲಿ, ಥರ್ಡ್ ಅಂಪೈರ್ ಹತ್ರ. ಆನ್ಫೀಲ್ಡ್ ಅಂಪೈರ್ ಹಂಗೆ ಡಿಸಿಷನ್ ಕೊಟ್ಬಿಡ್ತಾರೆ, ಬರೀ ಮೋಸ. ಒಂದ್ಸರಿ ನೋಡಿ ಆಮೇಲೆ ಡಿಸಿಷನ್ ಕೊಡಬೇಕಪ್ಪ. ರಿಯಲ್ ಕ್ರಿಕೆಟಲ್ಲೇ ನೋಡ್ತಾರೆ, ಗೇಮಲ್ಲಿ ಯಾಕೆ ನೋಡೋಂಗಿಲ್ಲ. ಓ 6 ಗೈಸಿಲ್ ಟೀಮ್ ಸೈಫರ್ಟಿಂದ. ಓಹೋ, ನಾನು ಸೂರ್ಯ ಬದಲು ವೆಂಕಟೇಶ್ ಅಯ್ಯರ್ನ ಆಡ್ತಾನಂತ ಅಂದ್ಕೊಂಡು ನೋಡೋಣ. ಚೆನ್ನಾಗಿ ಆಡ್ತಿರೋದಲ್ಲಿ ಟೀಮ್ ಸೈಫರ್ಟ್ ಅವರು. ಅಯ್ಯೋ ಇದು ಕ್ರೀಸ್ ರೀಚ್ ಗೈಸ್, ಆವಾಗಲೇ ರೀಚ್ ಆಗಿಬಿಟ್ಟಿದ್ದ. ಇದು ಒಂದ್ಸರಿ ಚೆಕ್ ಮಾಡಬೇಕಿತ್ತಪ್ಪ ಎಂತಕ್ಕೂ, ಅಂದರೆ ಅವ್ರಿಗೂ ಮೋಸ ಆಗೋದು ಬೇಡ ಅಂತ ನಾನು. ಸೊ ಇಲ್ಲಿ ವೆಂಕಟೇಶ್ ಅಯ್ಯರ್ VI ಅಂತ ಐತಲ್ಲ ಅದಕ್ಕೆ. ಓ 6 ಗೈಸ್, ಇಲ್ಲಿ ಫಸ್ಟ್ ಬಾಲ್ ಔಟ್ ಸೈಡ್ ಆಫ್ ಸ್ಟಂಪ್ ಹಾಕಿದ್ರು ಕೂಡ 6 ಹೊಡಿತೀನಿ ಅಂತ ಹೇಳ್ತಿರೋದಲ್ಲ ವೆಂಕಟೇಶ್ ಅಯ್ಯರ್ ಅವರು. ಎಂಥ ಸಿಕ್ಸರ್ ಗೊತ್ತಾ, ಅದು ಮಾತ್ರ ಮಸ್ತ್ ಇತ್ತು 6 ಮಾತ್ರ. ಇಲ್ಲಿ ಮತ್ತೆ ಸೆಕೆಂಡ್ ಬಾಲ್ ಕೂಡ 6 ಹೊಡಿತಾರ ಇಲ್ಲಿ ವೆಂಕಟೇಶ್ ಅಯ್ಯರ್, ನೋಡಬೇಕಾಗಿದೆ. ಓ ನೋ, ಅಲ್ಲಿ ಶಾರ್ಟ್ ಬಾಲ್ ಕಡೆ ಹೊಡೆಯೋಣ ಅಂತ ಅಂದ್ಕೊಂಡೆ, ಆಗಿಲ್ಲ ಬಿಡಿ, ಪರವಾಗಿಲ್ಲ, ಏನಾಗಲ್ಲ. ಫ್ರಂಟ್ ಫೋರ್ಟ್, ಅಯ್ಯೋ ಬರೀ ಒಂದೇ ಬಾಲ 6 ಹೊಡ್ಯೋಕ್ಕಾಗೋದು ಇವನ ಕೈಯಲ್ಲಿ. ನಾನು 5 ಬಾಲ್ 6 ಹೊಡಿತಾನಂತ ಅಂದ್ಕೊಂಡು KL ರಾಹುಲ್ ಥರ. ಈ ಬಾಲ್ ಪಕ್ಕಾ 6 ಗೈಸ್, ನಂಗೆ ಗೊತ್ತಿರಂಗೆ ಆ ಥರ ಬಾಲ್ ಹಾಕಿಟ್ಟಿರೋದವನು. ಸ್ಟ್ರೈಟ್ ಡೌನ್ ಗ್ರೌಂಡ್ ಹೊಡೆದ್ರೆ ಹೋಯ್ತು 6. ಓಹೋ, ಇದು ಫ್ರಂಟ್ ಫುಟ್ ಬಂದು ಹೊಡೆದಿರೋದು ಏನಿತ್ತಲ್ಲ ಮತ್ತೆ ಚಿಂದಿಗೆ 6 ಮಾತ್ರ ಇದು. ನೋಡೋಣ, ಮತ್ತೊಂದು 6 ಬರುತ್ತಾ. ಡೌನ್ ದ ಗ್ರೌಂಡ್, ರೈಟ್. ಕೊಹ್ಲಿ ಗೋಸ್ ಡೌನ್ ದ ಗ್ರೌಂಡ್ ಆರ್ ವೆಂಕಟೇಶ್ ಅಯ್ಯರ್ ಗೋಸ್ ಡೌನ್ ದ ಗ್ರೌಂಡ್. ಎಸ್ ಗೈಸ್, ಇಲ್ಲಿ ವೆಂಕಟೇಶ್ ಅಯ್ಯರ್ ಕೂಡ ಡೌನ್ ದ ಗ್ರೌಂಡ್ ಹೋಗಿದ್ದಾರೆ ಕೊಹ್ಲಿ ಥರ. ಅವತ್ತು ಇಂಡಿಯಾ ವರ್ಸಸ್ ಪಾಕಿಸ್ತಾನ್ ಮ್ಯಾಚ್ ಇತ್ತಲ್ಲ, ಆ ಮ್ಯಾಚ್ ಶಾರ್ಟ್ ಆಫ್ ದ ಸೆಂಚುರಿ ಗೈಸ್. ಅದು ಯಾರು ಹೊಡೆಯೋಕ್ಕಾಗಲ್ಲ ಆ ಥರ ಶಾರ್ಟ್. ಇನ್ನು ನಂಗೆ ಗೊತ್ತಿರಂಗೆ ಸದ್ದಿದ್ರಲ್ಲಿ ನನ್ನ ಪ್ರಕಾರ ಒಂದು 10 ಡೇಸ್ ಅದೇ ಶಾರ್ಟ್ ಆಫ್ ದ ಸೆಂಚುರಿ ಇರುತ್ತೆ. ಸೊ ಲಾಸ್ಟ್ ಬಾಲ್ ನೋಡೋಣ ಬನ್ನಿ ಗೈಸ್ ಏನಾಗುತ್ತೆ ಅಂತ. ಮತ್ತೆ ಹಿಂದೆಗಡೆ ಹೊಡೆಯೋಕೆ ನೋಡ್ತಿರೋದು ವೆಂಕಟೇಶ್. ಅಯ್ಯೋ ಇದು ಕೂಡ ಫ್ಲಾಪ್, ಪರವಾಗಿಲ್ಲ. 3 6 ಬಂದಿದೆ ಓವರು. ಸೊ ಇಲ್ಲಿ RCB bowlers and KKR batters entry Bolt in the first over and starting the match. And the first ball, ಫಸ್ಟ್ ಬಾಲೇ 4. ಫಸ್ಟ್ ಬಾಲಿಂದ ಅಟ್ರಾಕ್ಟಿವ್ ಹಿನ್ಸೆನ್ ತೋರಿಸ್ತಿರೋದು ಅಲ್ಲಿ KKR. ನೋಡೋಣ ಇಲ್ಲಿ ಸೆಕೆಂಡ್ ಬಾಲ್ ಏನಾಗುತ್ತಂತ.
ಓ, ಸೆಕೆಂಡ್ ಬಾಲ್ ಕೂಡ 4. ಕ್ಲಾಸಾಗಿ ಹೊಡಿತಿರೋದು ಮಾತ್ರ ಗೈಸ್, ಇದು 4 ಮಾತ್ರ. ಟಚ್ ಆ್ಯಂಡ್ 4. ಟಚ್ ಆ್ಯಂಡ್ ನಂತರನೇ ಇತ್ತಿದು. ಪರವಾಗಿಲ್ಲ, ನೋಡೋಣ ಇಲ್ಲಿ ಸ್ವಲ್ಪ ಫೀಲ್ಡ್ ಸೆಟ್ ಮಾಡ್ಕೊಳ್ಳೋಣ. ಟಾಕರ್ ಬುಡ ಹೊಡಿತಿರೋದು ಔಟ್ ಆಗುತ್ತಾ ಅಂತ ನೋಡಬೇಕು. ಬುಡ ಔಟ್ ಗೈಸ್, ಇಲ್ಲಿ ಔಟ್. ವಿಕೆಟ್ ಹೋಗಿದೆ. ಸೆಲೆಬ್ರೇಷನ್ ನೋಡ್ಬೋದು ನೀವು, ಎಲ್ಲರಿಂದ ಸೇಮ್ ಸೆಲೆಬ್ರೇಷನ್ ಬರುತ್ತೆ. ಸೊ ಗೈಸ್, ವಿಕೆಟ್ ಹೋಗಿದೆ. ಇಲ್ಲಿ ಯಾರು ಕರುಣ್ ನಾರ್ ಬರ್ತಿರೋದು ಥರ್ಡ್ ಬ್ಯಾಟಿಂಗಿಗೆ ನಂಬರ್ 3 ಈ ಬಾಲ್ ವಿಕೆಟ್ ಹೋಗುತ್ತಾ? ಓ, ಮತ್ತೆ 4. ಒಂದು ಬ್ಯಾಟ್ರೆಲ್ಲ ಫಸ್ಟ್ ಬಾಲ್ 4 ಹೊಡಿತಿರೋದು ಯಾಕೆ? ಸೆಕೆಂಡ್ ಬಾಲ್ 4 ಹೊಡ್ತಿದ್ದಾರೆ. ನೋಡೋಣ ಇಲ್ಲಿ ಥರ್ಡ್ ಬಾಲ್ ಕೂಡ ವಿಕೆಟ್ ಆಗುತ್ತೆ ಅಂತಾನೆ ಅನ್ಕೊಬೋದು. ಇಲ್ಲ ಗೈಸ್, 4 ಹೊಡೆದಿಲ್ಲ. ಹಂಗಿರುತ್ತೆ ನೆಕ್ಸ್ಟ್ ಬಾಲ್ ವಿಕೆಟ್ ಹೋಗಲ್ಲ ಅನ್ಕೊತೀನಿ. ಪರವಾಗಿಲ್ಲ, ಅದಕ್ಕೆ ಹೇಳಿದ್ರೆ ನಮಗೂ ಖುಷಿನೇ. ನೋಡಬೇಕು. ವಿಕೆಟ್ ಶಾಟ್ ಟಾಟ್ ಗೈಸ್. ಅವರು 12 ರನ್ ಬಂದಿದೆ ಓವರಲ್ಲಿ. ಇಲ್ಲಿ ವೆಂಕಿ ಅವರ ಶಮಿಗೆ ಕೊಟ್ಟಿದ್ದೀನಿ ಗೈಸ್ ಇಲ್ಲಿ ಬಾಲಿಂಗ್. ನೋಡೋಣ. ಮತ್ತೆ ಯಾಕರ್ ಶಮಿ ಕೂಡ ಯಾಕರ್ ವಿಕೆಟ್ಸ್ ಬರ್ತಂತ ನಂಬಿಕೆ. ಅಯ್ಯೋ, ಬಾಲ್ ಇಲ್ಲಿ ಆ ಕಡೆ ಹೋಗಿದೆ. ವೈಲ್ಡ್ ಲೈನಲ್ಲಿ ಬಿದ್ದುಬಿಟ್ಟು ಆ ಕಡೆ ವಿಕೆಟ್ ಪಕ್ಕ ಹೋಗಿದೆ. ಸ್ಟ್ರೈಕ್ ಗೈಸ್ ಎಲ್ಲರೂ. ಓ, ಮತ್ತೆ ಅದೇ ಥರ ಟ್ರೈ ಮಾಡ್ತಿರೋದು ಶಮಿ. ಸ್ವಲ್ಪ ಲೆಂತ್ ಚೇಂಜ್ ಮಾಡಿದ್ದಾರೆ, ಆ ಕಡೆ ಹಾಕ್ತಿದ್ದಾರೆ. ಇನ್ನೊಂದ್ಸರಿ ವಿಕೆಟ್ ಬರುತ್ತಂತ ಅಂದ್ಕೊಂಡು ಸ್ವಲ್ಪ ಇಲ್ಲಿ ಫೀಲ್ಡ್ ಸೆಟ್ ಮಾಡ್ಕೊಳ್ಳೋಣ ಅಂದ್ಕೊಂಡು ಇದ್ದೀನಿ. ಆಗೋತಾ ಇಲ್ಲ ಅಲ್ಲಿ. ಆಗಿದೆ ಗೈಸ್, ಎಕ್ಸ್ಚೇಂಜ್ ಮಾಡಿಕೊಂಡೆ ಅಷ್ಟೇ, ಇನ್ನೇನಿಲ್ಲ. ಬಂತಲ್ಲ ಅಲ್ಲೇ ಓವರ್ ಮುಗಿದಿದೆ. ಅಲ್ಲಿ ಶಮಿ ಮೇಡಿನ ಓವರ್ ಮಾಡಿರೋದು ಶಮಿ. ಸರ್ ಮ್ಯಾಕ್ಸ್ವೆಲ್ಗೆ 3rd ಓವರ್ ಬೌಲಿಂಗ್. ನೋಡೋಣ ಬೌಲಿಂಗ್ ಏನಾಗುತ್ತಂತ. ಫಸ್ಟ್ ಬಾಲ್ 6. ಶಮಿ ಮೇಡಿನ್ ಮಾಡಿದ್ರೆ ನೆಲ ಅದು ಒಂದೇ ಬಾಲಲ್ಲಿ ಕೊಟ್ಬಿಟ್ಟ. ಅಪ್ಪ, ಹೆಂಗೆ ಬೌಲಿಂಗ್ ಮಾಡ್ತಾನೆ. ಸ್ವಲ್ಪ ಫೀಲ್ಡ್ ಸೆಟ್ ಮಾಡ್ಕೊಬಿಡೋಣ ಎಲ್ಲರನ್ನೂ 5 ಮೆಂಬರ್ಸ್ ಆಚೆ ಇಕ್ಕೊಂಡು ಅಂದ್ಕೊಂಡಿದ್ದೀನಿ. ಈ ಕಡೆ ಸ್ಟ್ರೈಟ್ ಯಾರೂ ಇಲ್ಲ ಅಲ್ಲಿ. ಸ್ಟ್ರೈಟ್ ರೈಟ್ ಸೈಡು ಅಲ್ಲಿ ಹೊಡ್ಯಕ್ಕೆ ನೋಡಿಲ್ಲ. ಸಿಂಗಲ್ ಕಡೆನೇ ಹೊಡಿತೀನಿ ಅಂತ ಹೇಳ್ತಿರೋದು. ಅಲ್ಲಿ ಕರುಣ್ ನಾಯರು. ಇಲ್ಲಿ ಲೈನ್ ಬೌಲಿಂಗ್ ಬಂದಿತ್ತು, ಬ್ಯಾಟಿಂಗ್ ಬಂದಿದ್ದಾರೆ ಗೈಸ್. ಆಸ್ಟ್ರೇಲಿಯನ್ ಬ್ಯಾಟಿಂಗ್ ಆ್ಯಂಡ್ ಬೌಲಿಂಗ್. ಆಸ್ಟ್ರೇಲಿಯಾ ಗೈಸ್. ಬ್ಯಾಟಿಂಗ್ ಆಸ್ಟ್ರೇಲಿಯಾ ಗೆದ್ದಿದೆ ಇಲ್ಲಿ ಈ ತಗ್ಗ 4 ಈ ಓವರಲ್ಲಿ ಬ್ಯಾಟಿಂಗ್ ಆಸ್ಟ್ರೇಲಿಯಾ ಗೆದ್ದಿದೆ. ಸೊ ಇಲ್ಲಿ ನೋಡಬೇಕಾಗಿದೆ. ಇಲ್ಲಿ 11 ಬಾಲ್ ಬೌಲಿಂಗ್ ಆಸ್ಟ್ರೇಲಿಯಾ ಗೆಲ್ಲುತ್ತಾ ಅಂತ. ಮತ್ತೆ ಇನ್ನೊಂದು 6. ರಿಪೀಟೆಡ್ ಥರ ಇತ್ತು, ರಿಪ್ಲೇ ಥರ ಇತ್ತು ಗೈಸ್. ಇದಂತೂ ಪಕ್ಕ ರಿಪ್ಲೇ. ಸ್ವಲ್ಪ ಬಾಲ್ ಶಾರ್ಟ್ ಬಾಲ್ ಹಾಕಿದ್ದ, ಅದು ಅಷ್ಟೇ. ಏನು ವೈಡ್ ಕಡೆ ಹೋಗ್ಬಿಡ್ತಲ್ಲ ಬಾಲು. ವೈಡ್ ಗೈಸ್, ಗೊತ್ತಿರಂಗೆ ವೈಡ್ ಬಾಲ್ ಅಂತ ಅಂದ್ಕೊಂಡೆ, ಅದ್ರ ವೈಡ್ ಹೋಗಿದೆ. ಸರಿ, ಸಿರಾಜ್ ಬಂದಿರೋದು. ಇಂಡಿಯನ್ ಇವಾಗ ನೋಡೋಣ ಅಲ್ಲಿ. ಅಯ್ಯೋ, ದೊಡ್ಡ 6 ಗೈಸ್ ಇಲ್ಲಿ ಸಿರಾಜ್ಗೆ ಬೇರೆ ಯಾರಿಗೂ ಅಲ್ಲ. ಶಟ್ ಸಿರಾಜ್ಗೆ ಹೊಡೆದಿರೋದು ಗೈಸ್ ಇಲ್ಲಿ ಸೆಕೆಂಡ್ ಬಾಲ್. ಓ, ರಿವೆಂಜ್ ತಗೊಂಡಾಗಿದೆ ಗೈಸ್ ಇಲ್ಲಿ ಸಿರಾಜ್ ಕೂಡ. ಸಿರಾಜ್ ಬಿಟ್ಟಿಲ್ಲ ಅಲ್ಲಿ, ರಿವೆಂಜ್ ಆಗಿದೆ. ಶುಭ್ಮನ್ ಗಿಲ್ ನಂಬರ್ 4 ಮತ್ತೆ ಇಲ್ಲಿ ವೈಡ ಮತ್ತೆ ಅಂತ ಇದ್ದೀನಿ. ಅಯ್ಯೋ, ಔಟ್ ಇಲ್ಲ ಗೈಸ್, ಪಿಚ್ ಬಿದ್ದೋಯ್ತು. ಬಾಲ್ ಪಿಚ್ ಬಿದ್ದಿದೆ, ಸೊ ಅದರಿಂದ ಔಟ್ ಇಲ್ಲ. ಸೊ ಇಲ್ಲಿ 3rd ಬಾಲ್ ಗಾಯ್ಸ್, ಇಲ್ಲಿ 4th ಬಾಲ್ ವಿಕೆಟ್. ಓಹೋ, ವಿಕೆಟ್ ಗಾಯ್ಸ್ ಇಲ್ಲಿ. ಮತ್ತೆ ಸಿರಾಜ್
ಫಸ್ಟ್ ಬಾಲ್ ಸಿಕ್ಸ್ ಹೊಡ್ಸ್ಕೊಂಡು ಆದಮೇಲೆ ಫುಲ್ಲು ಅಗ್ರೆಷನಲ್ಲಿ ಬಂದಿದ್ದಾರೆ. ಫಸ್ಟ್ ಹೇಳಿದ್ದೀನಿ ವಿರಾಟ್ ಕೂಡ ಇದ್ದಾರೆ ಇಲ್ಲಿ ಈ ಟೀಮಲ್ಲಿ. ಅದಕ್ಕೆ ಸಿರಾಜಲ್ಲಿ ತೋರಿಸ್ತಿರೋದು ನಾನು ಯಾರಂತ, ಹೆಂಗೆ ಆಡ್ತೀನಿ ಅಂತ ಕೂಡ. ಆ್ಯಂಡ್ರೆ ರಸಲ್ ಇಲ್ಲಿ ಬ್ಯಾಟಿಂಗ್ ಬಂದಿರೋದು. ರಸಲ್ ಕೂಡ ರಕ್ಕ ಗಿಲ್ತಾರ. ಓಹೋ ಹೇಳ್ತಿದ್ದಂಗೆ ಡಕ್ ಗೆಸಿಲ್ಲಿ 3 ವಿಕೆಟ್ ಓವರ್ಗೆ 3 ವಿಕೆಟ್ ಬಂದಿದೆ. ಸಖತ್ತಾಗಿದೆ ಮಾತ್ರ. ವಾವ್, ಪಕ್ಕಾ ಓಡ್ತಿರೋದು ಇದು ಮಾತ್ರ. ರಿಷಬ್ ಪಂತ್ ಕೂಡ ಈ ಟೀಮು, ಗಿಲ್ ಕೂಡ ಈ ಟೀಮು, ರಸಲ್ ಕೂಡ ಈ ಟೀಮು, ಕರುಣ್ ನಾರ್ ಈ ಟೀಮು. ಒಳ್ಳೆ ಟೀಮ್ ಗೆಸಿದ್ದು KKR. ಸಖತ್ತಾಗಿರೋ ಟೀಮು ಮಾತ್ರ. ನಂದು ವಿಕೆಟ್. ಫಸ್ಟ್ ಬಾಲ್ 6, ಲಾಸ್ಟ್ ಬಾಲ್ 6 ಹಂಗೆ ಆಗಿದೆ ಇಲ್ಲಿ. ಪರವಾಗಿಲ್ಲ. ಡ್ಯಾನ್ಸ್ ಮಾಡ್ತಿರೋದು KKR ಟೀಮ್ ಸಪೋರ್ಟ್ ಮಾಡ್ತಿರೋರು. ಶರ್ಟ್ ನೋಡ್ಬೋದಲ್ಲಿ ಬಾಲು ಯಾವ ಬಾಲ್ ಅಂತ. 0 ಇರೋದು ವೈಟು, ಎಲ್ಲೋ ಇರೋದು ಒನ್ಸ್. ಹಂಗೆ ಜಾಸ್ ಹೆಸಲ್ವುಡ್ಗೆ ಲಾಸ್ಟ್ ಓವರ್ ಕೊಡ್ತಿರೋದು ಗೈಸ್ ಇಲ್ಲಿ ನಾನು. ಮತ್ತೆ ಸಿಂಗಲ್ ವಿಕೆಟ್ ಎಗ್ರಿಲ್ಲ ಗೈಸ್. ಅಲ್ಲಿ ವಿಕೆಟ್ ಫುಲ್ ಕವರ್ ಮಾಡ್ಕೊಂಡು ಆಡ್ತಾನೆ. ವಿಕೆಟೇ ಕಾಣಿಸಲ್ಲ ಆಡ್ಬೇಕಾರೆ, ಅಷ್ಟು ಕವರ್ ಮಾಡಿದ್ದು. ಒಂಚೂರು ಕೂಡ ಕಾಣಿಸಿಲ್ಲ. ಬೇಕಾದ್ರೆ ನೀವು ರೀಪ್ಲೇ ನೋಡ್ಬೋದು 10 ಸೆಕೆಂಡ್ಸ್ ಬ್ಯಾಕ್ ಮಾಡಿಕೊಂಡು ನೋಡ್ಬೋದು. ಮತ್ತೆ ನೀವು ಹಂಗೆ ಮಾಡ್ತಾನೆ ಅನ್ನೋದನ್ನು. ಯಾರದು? ಕ್ರಿಸ್ ಲೈನ್. ಇವಾಗ ಸ್ವಲ್ಪ ವಿಕೆಟ್ ಕಾಣಿಸ್ತು. ಅವಾಗಲೇ ಫುಲ್ ಕವರ್ ಮಾಡ್ಕೊಬಿಟ್ಟಿದ್ದ. 4 ಬಾಲಲ್ಲಿ 24 ಬೇಕು ಅಷ್ಟೇನಾ? ಹೆಂಗಿದ್ರು ಅಲ್ಲಿ ಗೆದ್ದಾಯಿತು. ಡ್ರಾ ಕೂಡ ಆಗ್ಬೋದು ಇಲ್ಲಿ, ಮ್ಯಾಚ್ ಹೇಳೋಕ್ಕಾಗಲ್ಲ. ಗೆದ್ದಾಯ್ತು ಗೆಸಿಲಿ. RCB ಒಂದು ಮ್ಯಾಚ್. RCB ಡೈರೆಕ್ಟ್ ಕ್ವಾಲಿಫೈ ಆಗಿದೆ. ಫಸ್ಟ್ ಟೀಮ್ ಟು ಕ್ವಾಲಿಫೈ RCB. ಫಸ್ಟ್ ಟೀಮ್ ಕ್ವಾಲಿಫೈ ಆಗಿದೆ ಗೈಸಿಲ್ಲಿ RCB. ಅಷ್ಟೇ ಹೊಡ್ಸ್ಕೊಂಡ್ರು ಇವಾಗ ಲೆಕ್ಕಕ್ಕಿಲ್ಲ. ಯಾಕಂದರೆ RCB ಆಲ್ರೆಡಿ ಕ್ವಾಲಿಫೈಡ್. 7 ಮ್ಯಾಚಸ್ ಗೆದ್ದಿದ್ದಾರೆ. ಇಲ್ಲಿ ನೋ ಬಾಲ್ ಮಾತ್ರ ಹಾಕ್ಬಾರ್ದು ಅಷ್ಟೇ. ಇನ್ನೇನಾದ್ರು ಹಾಕ್ಕೊಳ್ಳಿ, ನೋ ಬಾಲ್ ವೈಡ್ ಅದು ಮಾತ್ರ ಹಾಕ್ಬಾರ್ದು. ವೈಡ್ ಹಾಕ್ರೂ ಪರವಾಗಿಲ್ಲ ಒಂದೆರಡು, ಆದರೆ ನೋ ಬಾಲ್ ಮಾತ್ರ ಹಾಕ್ಲೇಬಾರ್ದು. ನಾನು ನೋ ಬಾಲ್ ಹಾಕಿ ಅದಕ್ಕೆ 6 ಹೋದರೆ ನೋ ಬಾಲ್ ಅಲ್ಲ. ಇನ್ನೊಂದು 6 ಪರವಾಗಿಲ್ಲ. ಈ ನೆಕ್ಸ್ಟ್ ಬಾಲ್ 6 ಬರೋದು ಅನ್ಕೊತೀನಿ ನಂಗೆ ಗೊತ್ತಿರೋಂಗೆ. ರಿಷಬ್ ಪಂತ್ ಹೊಡಿತಿರೋದು. ಈ ಬಾಲ್ 6 ಬರ್ತಾ ಏನು ಗತಿ. ರಿಪ್ಲೇ ನೋಡ್ಬೋದಲ್ಲ ನೀವು. ಹೋಯ್ತು ಗೈಸ್. ಈ ಬಾಲ್ 6 ಬರುತ್ತೆ ಅನ್ಕೊಂತೀನಿ ನಂಗೆ ಗೊತ್ತಿರೋಂಗೆ. ವಿಕೆಟ್ ಅಂತ ಇಲ್ಲ. ಇದು 6 ಗೈಸ್. ಪರವಾಗಿಲ್ಲ. ಇಲ್ಲಿ RCB ಮ್ಯಾಚ್ನ ಗೆದ್ದಾಗಿದೆ. ಸೊ ನೋಡೋಣ ಇಲ್ಲಿ ಮ್ಯಾನ್ ಆಫ್ ದ ಮ್ಯಾಚ್ ಯಾರಿಗೆ ಬರುತ್ತಂತ. ಸೊ ನಾನಿಲ್ಲಿ ವಿಡಿಯೋನ ಮುಗಿಸ್ತಾ ಇದ್ದೀನಿ ಗೈಸ್. ನೋಡೋಣ ಅಲ್ಲಿ ಮ್ಯಾನ್ ಆಫ್ ದ ಮ್ಯಾಚ್ ಯಾರಿಗೆ ಬರುತ್ತಂತ. ಸೊ ಅಲ್ಲಿ KL ರಾಹುಲ್ಗೆ ಬಂದಿದ್ದು ಮ್ಯಾನ್ ಆಫ್ ದ ಮ್ಯಾಚ್. ಸೊ ಎಲ್ಲರಿಗೂ ಗುಡ್ ಬೈ. ನೆಕ್ಸ್ಟ್ ವಿಡಿಯೋಲಿ ಸಿಗೋಣ ಅಂತ. ಬಾಯ್.